ಸ್ನೇಹಿತರೆ, ನಮ್ಮ ಹೆಲೋ ಎಜುಕೇಷನ್ ಯಾತ್ರಾ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಅವಧಿಯಲ್ಲಿ ನಾವು ಶಾತವಾಹನ ಮನೆತನದ ಕುರಿತು ಪ್ರಮುಖ 25 ಪ್ರಶ್ನೆಗಳನ್ನು ನೋಡೋಣ. ಬನ್ನಿ ತರಗತಿಯನ್ನು ಪ್ರಾರಂಭಿಸೋಣ. ಪಾಠ ಶಾತವಾಹನರು. ಪ್ರಶ್ನೆ 1. ಶಾತವಾಹನರ ಸ್ಥಾಪಕ ಯಾರು? ಎ. ಸಿಮುಖ, ಬಿ. ಹಾಲ, ಸಿ. ವನ್ನಿ ಶಾತಕರ್ಣಿ, ಡಿ. ಗೌತಮಿಪುತ್ರ ಶಾತಕರ್ಣಿ. ಉತ್ತರ ಎ. ಸಿಮುಖ. ಪ್ರಶ್ನೆ 2. ಶಾತವಾಹನರ ರಾಜಧಾನಿ ಯಾವುದು? ಎ. ಬನವಾಸಿ, ಬಿ. ತಲಕಾಡು, ಸಿ. ಪೈಠಣ, ಡಿ. ತಂಜಾವೂರು. ಉತ್ತರ ಸಿ. ಪೈಠಾಣ. ಪ್ರಶ್ನೆ 3. ದಕ್ಷಿಣ ಭಾರತವನ್ನು ಆಳಿದ ಪ್ರಥಮ ರಾಜವಂಶ ಯಾವುದು? ಎ. ಗಂಗರು, ಬಿ. ಕದಂಬರು, ಸಿ. ಚೋಳರು, ಡಿ. ಶಾತವಾಹನರು. ಉತ್ತರ ಡಿ. ಶಾತವಾಹನರು. ಪ್ರಶ್ನೆ 4. ಮೌರ್ಯರ ಸಾಮಂತರು ಯಾರಾಗಿದ್ದರು? ಎ. ವರ್ಧನರು, ಬಿ. ಗುಪ್ತರು, ಸಿ. ಶಾತವಾಹನರು, ಡಿ. ಕುಶಾನರು. ಉತ್ತರ ಸಿ. ಶಾತವಾಹನರು. ಪ್ರಶ್ನೆ 5. ಶಾತವಾಹನರ ಕಾಲದ ಪ್ರಸಿದ್ಧ ದೊರೆ ಯಾರಾಗಿದ್ದರು? ಎ. ವನ್ನಿ ಶಾತಕರ್ಣಿ, ಬಿ. ಹಾಲ, ಸಿ. ಪುಲುಮಾಯಿ, ಡಿ. ಗೌತಮಿಪುತ್ರ ಶಾತಕರ್ಣಿ. ಉತ್ತರ ಡಿ. ಗೌತಮಿಪುತ್ರ ಶಾತಕರ್ಣಿ. ಪ್ರಶ್ನೆ 6. ಗೌತಮಿಪುತ್ರ ಶಾತಕರ್ಣಿಯ ಕುರಿತು ತಿಳಿಸುವ ಶಾಸನ ಯಾವುದು? ಎ. ಅಲಹಾಬಾದ್ ಶಾಸನ, ಬಿ. ನಾಸಿಕ್ ಶಾಸನ, ಸಿ. ಉತ್ತರ ಮೇರೂರು ಶಾಸನ, ಡಿ. ಜುನಾಗಢ್ ಶಾಸನ. ಉತ್ತರ ನಾಸಿಕ್ ಶಾಸನ. ಸ್ನೇಹಿತರೆ, ಇಲ್ಲಿ ತಮಗೊಂದು ಪ್ರಶ್ನೆ. ಅಲಹಾಬಾದ್ ಶಾಸನ, ಉತ್ತರ ಮೇರೂರು ಶಾಸನ, ಜುನಾಗಢ್ ಶಾಸನ ಇದು ಯಾರ ಕುರಿತು ತಿಳಿಸುತ್ತದೆ ಎಂಬುದನ್ನು ನೀವು ನನಗೆ ಕಮೆಂಟ್ಗಳ ಮೂಲಕ ತಿಳಿಸಬಹುದು. ಗತಾಸಪ್ತಸತಿ ಇದು ಯಾರ ಕೃತಿಯಾಗಿದೆ? ಎ. ಹಾಲ, ಬಿ. ಸಿಮುಖ, ಸಿ. ಶಾತಕರ್ಣಿ ಇದು ಶಾತಕರ್ಣಿ ಆಗಬೇಕು ಸ್ನೇಹಿತರೆ, ಡಿ. ಗೋವಿಂದ. ಉತ್ತರ ಎ. ಹಾಲ. ಪ್ರಶ್ನೆ 8. ಭಾರತದ ಅತಿ ಉದ್ದವಾದ ಚೈತ್ಯ ಎಲ್ಲಿದೆ? ಎ. ನಾಸಿಕ್, ಬಿ. ಅಮರಾವತಿ, ಸಿ. ಕಾರ್ಲೆ, ಡಿ. ಅಜಂತ. ಉತ್ತರ ಸಿ. ಕಾರ್ಲೆ. ಮುಂದುವರೆಯೋಣ ಸ್ನೇಹಿತರೆ. ಪ್ರಶ್ನೆ 9. ಆಂಧ್ರ ಭೃತ್ಯರು ಅಂದರೆ ಸೇವಕರು ಎಂದು ಯಾರನ್ನು ಕರೆಯುತ್ತಾರೆ? ಎ. ವರ್ಧನರಿಗೆ, ಬಿ. ಗುಪ್ತರಿಗೆ, ಸಿ. ಮೌರ್ಯರಿಗೆ, ಡಿ. ಶಾತವಾಹನರಿಗೆ. ಉತ್ತರ ಡಿ. ಶಾತವಾಹನರಿಗೆ. 10. ದಕ್ಷಿಣಪಥೇಶ್ವರ ಬಿರುದು ಯಾರದಾಗಿತ್ತು? ಸ್ನೇಹಿತರೆ, ನಾವು ಶಾತವಾಹನರ ಪಾಠವನ್ನು ನೋಡುತ್ತಿದ್ದಾಗ ದಕ್ಷಿಣಪಥೇಶ್ವರ ಬಿರುದು ಯಾರದಾಗಿತ್ತು ಅಂತಂದರೆ ಇಲ್ಲಿಯ ಉತ್ತರ ಹೇಳಬೇಕಾಗುತ್ತೆ. ಆದರೆ ಕೇವಲ ದಕ್ಷಿಣಪಥೇಶ್ವರ ಬಿರುದು ಯಾರದಾಗಿತ್ತು ಎಂದು ಪ್ರಶ್ನೆ ಬಂದಾಗ ಅಲ್ಲಿ ನೀವು ಉತ್ತರ ಇಮ್ಮಡಿ ಪುಲಕೇಶಿ ಎಂದು ಹಾಕಬೇಕಾಗುತ್ತದೆ. ಇವಾಗ ಇಲ್ಲಿಯ ಉತ್ತರಗಳನ್ನು ನೋಡುತ್ತಾ ಹೋದಲ್ಲಿ ಯಾವುದು ಸರಿಯಾದ ಉತ್ತರ ಆಗುತ್ತದೆ ಎಂದು ನೋಡೋಣ. ಎ. ಹಾಲ, ಬಿ. ಸಿಮುಖ, ಸಿ. ಗೌತಮಿಪುತ್ರ ಪುಳಮಾವಿ, ಡಿ. ವಸಿಷ್ಠಪುತ್ರ ಪುಳಮಾವಿ. ಉತ್ತರ ಡಿ. ವಸಿಷ್ಠಪುತ್ರ ಪುಳಮಾವಿ. ಪ್ರಶ್ನೆ 11. ಶಾತವಾಹನರ ಕಾಲದಲ್ಲಿ ಯಾವ ಭಾಷೆಯು ರಾಜ್ಯ ಭಾಷೆಯಾಗಿತ್ತು? ಎ. ಕನ್ನಡ, ಬಿ. ಪ್ರಾಕೃತ, ಸಿ. ಸಂಸ್ಕೃತ, ಡಿ. ತೆಲುಗು. ಉತ್ತರ ಪ್ರಾಕೃತ, ಬಿ. ಪ್ರಶ್ನೆ 12. ಶಾತವಾಹನರ ಕಾಲದ ಪ್ರಮುಖ ಸ್ತೂಪಗಳು ಯಾವುವು? ಎ. ಕಾರ್ಲೆ ಮತ್ತು ಅಜಂತ, ಬಿ. ಅಮರಾವತಿ ಮತ್ತು ನಾಗಾರ್ಜುನಕೊಂಡ, ಸಿ. ಅಜಂತ ಮತ್ತು ಎಲ್ಲೋರ,
ಡಿ ಐಹೊಳೆ ಮತ್ತು ನಾಸಿಕ್. ಉತ್ತರ ಬಿ ಅಮರಾವತಿ ಮತ್ತು ನಾಗಾರ್ಜುನ ಕೊಂಡ. ಮುಂದುವರೆಯೋಣ ಸ್ನೇಹಿತರೆ. ಪ್ರಶ್ನೆ 13. ಏಕ ಬ್ರಾಹ್ಮಣ ಎಂಬ ಬಿರುದು ಯಾರದಾಗಿತ್ತು? ಎ ಹಾಲ, ಬಿ ಯಜ್ಞಶ್ರೀ ಶಾತಕರ್ಣಿ, ಸಿ ಮಹಾಭಾಷ್ಯ, ಡಿ ಗೌತಮಿಪುತ್ರ ಶಾತಕರ್ಣಿ. ಉತ್ತರ ಡಿ ಗೌತಮಿಪುತ್ರ ಶಾತಕರ್ಣಿ. ಪ್ರಶ್ನೆ 14. ಶಾತವಾಹನರ ಕಾಲದಲ್ಲಿ ರೈತರು ತಮ್ಮ ಉತ್ಪತ್ತಿಯ ಡ್ಯಾಶ್ ಭಾಗವನ್ನು ಕಂದಾಯದಾರರಿಗೆ ರಾಜ್ಯಕ್ಕೆ ಸಲ್ಲಿಸುತ್ತಿದ್ದರು. ಕಂದಾಯವಾಗಿ ರಾಜ್ಯಕ್ಕೆ ಸಲ್ಲಿಸುತ್ತಿದ್ದರು. ಎ 1/3, ಬಿ 1/4, ಸಿ 1/5, ಡಿ 1/6. ಉತ್ತರ ಸಿ 1/5. ಪ್ರಶ್ನೆ 15. ಪಾಣಿಯ ವ್ಯಾಕರಣ ಗ್ರಂಥ ಯಾವುದು? ಎ ಮಹಾಭಾರತ, ಬಿ ಅಷ್ಟಾಧ್ಯಾಯಿ, ಸಿ ಶಕುಂತಲ, ಡಿ ನಳಚರಿತೆ. ಉತ್ತರ ಅಷ್ಟಾಧ್ಯಾಯಿ, ಬಿ. ಪ್ರಶ್ನೆ 16. ಕರ್ಮಕಾರರು ಎಂದರೆ? ಎ ಬಡಗಿಗಳು, ಬಿ ಕೂಲಿಕಾರರು, ಸಿ ಕಸಗುಡಿಸುವವರು, ಡಿ ರಾಜರು. ಉತ್ತರ ಬಿ ಕೂಲಿಕಾರರು. ಪ್ರಶ್ನೆ 17. ವಿಹಾರವನ್ನು ಹೀಗೂ ಕರೆಯುವರು. ಎ ಸ್ತೂಪ, ಬಿ ಸಂಗರಾಮ, ಸಿ ಮಹಾವಿಹಾರ, ಡಿ ಚೈತ್ಯ. ಉತ್ತರ ಬಿ ಸಂಗರಾಮ. ಪ್ರಶ್ನೆ 18. ಶಾತವಾಹನರು ಯಾವ ಧರ್ಮದ ಅನುಯಾಯಿಗಳಾಗಿದ್ದರು? ಎ ಹಿಂದೂ ಧರ್ಮ, ಬಿ ಬೌದ್ಧ ಧರ್ಮ, ಸಿ ಜೈನ ಧರ್ಮ, ಡಿ ವೈದಿಕ ಧರ್ಮ. ಉತ್ತರ ಡಿ ವೈದಿಕ ಧರ್ಮ. ಪ್ರಶ್ನೆ 19. ಮೊಟ್ಟ ಮೊದಲ ಬ್ರಾಹ್ಮಣರಿಗೆ ಬೋಧನಾ ನೀಡಲು ಪ್ರಾರಂಭಿಸಿದ ಮನೆತನ ಯಾವುದು? ಎ ಮೌರ್ಯರು, ಸಿ ಶುಂಗರು, ಬಿ ಕಣ್ವರು, ಡಿ ಶಾತವಾಹನರು. ಉತ್ತರ ಡಿ ಶಾತವಾಹನರು. ಇವಾಗ 20ನೇ ಪ್ರಶ್ನೆಯನ್ನು ನೋಡೋಣ. ಪೈಠಾನವು ಯಾವುದಕ್ಕೆ ಪ್ರಸಿದ್ಧಿ ಪಡೆದಿತ್ತು? ಎ ಕುದುರೆಗಳಿಗೆ, ಬಿ ಆನೆಗಳಿಗೆ, ಸಿ ಹತ್ತಿ ಬಟ್ಟೆಗೆ, ಡಿ ವಜ್ರಕ್ಕೆ. ಉತ್ತರ ಸಿ ಹತ್ತಿ ಬಟ್ಟೆಗೆ. ಪ್ರಶ್ನೆ 21. ತ್ರೈಸಮುದ್ರ ತೋಯ ಪೀತವಾಹನ ಎಂಬ ಬಿರುದು ಹೊಂದಿದ ದೊರೆ ಯಾರಾಗಿದ್ದರು? ಎ ಸಿಮುಖ, ಬಿ ಹಾಲ, ಸಿ ವನ್ನೇ ಶಾತಕರ್ಣಿ, ಡಿ ಗೌತಮಿಪುತ್ರ ಶಾತಕರ್ಣಿ. ಉತ್ತರ ಡಿ ಗೌತಮಿಪುತ್ರ ಶಾತಕರ್ಣಿ. ಪ್ರಶ್ನೆ 22. ಶಾತವಾಹನರ ಆರ್ಥಿಕ ಸ್ಥಿತಿಯಲ್ಲಿ ಮುಖ್ಯ ಪಾತ್ರ ವಹಿಸಿದವರು? ಎ ಕೈಗಾರಿಕೆಗಳು, ಬಿ ಆಡಳಿತಗಾರರು, ಸಿ ಶ್ರೇಣಿಗಳು, ಡಿ ಕಾರ್ಮಿಕರು. ಉತ್ತರ ಸಿ ಶ್ರೇಣಿಗಳು. ಪ್ರಶ್ನೆ 23. ಬೃಹತ್ ಕಥಾ ಇದನ್ನು ಒಡ್ಡ ಕಥಾ ಎಂದೂ ಕರೆಯುವರು. ಬೃಹತ್ ಕಥಾವನ್ನು ಬರೆದವರು ಯಾರು? ಎ ಕುಂದಾಚಾರ್ಯ, ಬಿ ವನ್ನೇ ಶಾತಕರ್ಣಿ, ಸಿ ಸಿಮುಖ, ಡಿ ಗುಣಾಢ್ಯ. ಉತ್ತರ ಡಿ ಗುಣಾಢ್ಯ. ಪ್ರಶ್ನೆ 24. ಶಾತವಾಹನರ ಕಾಲಕ್ಕೆ ಸೇರಿದ ಬಳ್ಳಿಗಾವಿಯ ಪ್ರತಿಮೆ ಯಾವುದಾಗಿದೆ? ಎ ವರ್ಧಮಾನ, ಬಿ ಭಗವತಿ, ಸಿ ಉಗ್ರನರಸಿಂಹ, ಡಿ ತಾರಾ ಭಗವತಿ. ಉತ್ತರ ಡಿ ತಾರಾ ಭಗವತಿ. ಪ್ರಶ್ನೆ 25. ಮೊದಲ ಬಾರಿಗೆ ಸೀಸದ ನಾಣ್ಯವನ್ನು ಜಾರಿಗೆ ತಂದ ರಾಜಮನೆತನ ಯಾವುದು? ಎ ಗುಪ್ತರು, ಬಿ ಮೌರ್ಯರು, ಸಿ ಶಾತವಾಹನರು, ಡಿ ಪಲ್ಲವರು. ಉತ್ತರ ಸಿ ಶಾತವಾಹನರು.
ಹೀಗೆ ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಶಾತವಾಹನರ ಪಾಠದ ಮೇಲೆ 25 ಪ್ರಶ್ನೆಗಳನ್ನು ನೋಡಿದೆವು. ಮುಂದಿನ ತರಗತಿಯಲ್ಲಿ ನಿಮಗೆ ಹೀಗೆ ಪ್ರಮುಖವಾದ ಪಾಠಗಳ ಮೇಲೆ ಪ್ರಮುಖ ಪ್ರಶ್ನೆಗಳನ್ನು ನೋಡಬೇಕಾದರೆ ನಮ್ಮ ಹೆಲೋ ಎಜುಕೇಷನ್ ಯಾತ್ರಾ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.